ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಲೋ ಗೈಸ್, ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊತೀನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿರಿ ಗೈಸ್. ಎ ನ್ಯೂ ಡೇ ಆ್ಯಂಡ್ ಎ ನ್ಯೂ ವ್ಲಾಗ್. ನಾನು ಮುಂದಿನ ವ್ಲಾಗಲ್ಲೂ ಹೇಳಿರ್ತೀನಿ ಗೈಸ್, ಒಂದು ವ್ಲಾಗ್ ಎಂಡ್ ಮಾಡಿಬಿಟ್ಟು ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಈ ವ್ಲಾಗಲ್ಲೂ ನೋಡಿರ್ತೀರಾ, ಇಲ್ಲೇ ಕೂತಿರ್ತೀನಿ ನೋಡಿ ಗೈಸ್. ಇವತ್ತು ವೆಡ್ನಸ್ಡೇ. ಸೊ ನಾನು ಚಿಕನ್ ತಂದೆ, ನಮ್ಮ ಅಕ್ಕ ಮಾಡ್ತಿದ್ದಾರೆ ಗೈಸ್. ರೆಸ್ಪೆಕ್ಟ್ ಕೊಡೋಣ, ಕಾಲ್ತಲೆ ಗೈಸ್. ನಿಮ್ಮ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿರೋದು, ಅದಕ್ಕೆ ಹಿಂಗೆ ಕಾಣಿಸ್ತದೆ. ಯಾರು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಿದ್ದಾರೋ ಅಂತ ಅಂದ್ಬಿಡ್ರಿ. ನಮ್ಮಪ್ಪ ನೋಡ್ರಿ ಫುಲ್ ಬ್ಯುಸಿ, ನಮ್ಮಮ್ಮನೂ ಬ್ಯುಸಿ. ಸೊ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಗೈಸ್. ನನಗೆ ನಾಳೆ ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿರ್ತೀನಿ, ನನಗೆ ನಾಳೆ ಇದಿದೆ. ಏನಪ್ಪ ಅಂದರೆ ಸಿವಿಕ್ಸ್ ಒಂದು ಕ್ಲಾಸ್ ಟೆಸ್ಟ್ ಇದೆ ಗೈಸ್. ಅದು ಓದಬೇಕು. ಕನ್ನಡನೂ ಇದೆ, ಬಟ್ ಕನ್ನಡ ಮಾತ್ರ ಇವಾಗ ಓದ್ತಾ ಇದ್ದೀನಿ ನಾನು. ಸಿವಿಕ್ಸಿನ ಟಚ್ಚು ಮಾಡಿಲ್ಲ. 20 ಕ್ವಶನ್ಸ್ ಇದೆ ಗೈಸ್. ಅದು ನೋಡ್ತೀನಿ ಗೈಸ್, ಆದರೆ ಇವಾಗ ಓದ್ತೀನಿ, ಇಲ್ಲ ಅಂದರೆ ಆಗಲ್ಲ ಗೈಸ್. ಯಾಕಂದರೆ ಇವತ್ತು ಬೇರೆ ನಾನು ಫುಟ್ಬಾಲ್ ಆಡ್ಬಿಟ್ಟೆ ಗೈಸ್, ತುಂಬ ದಿವಸ ಆದಮೇಲೆ ಗೈಸ್. ನಾನು ಫಸ್ಟ್ ಬ್ಲಾಗಲ್ಲಿ ಹೇಳಿರ್ತೀನಿ, ನಾನು ಫಸ್ಟ್ ಡ್ರೀಮ್ ಹೇಳಿಲ್ಲ ಅಂದ್ಕೊತೀನಿ. ನನ್ನ ಫಸ್ಟ್ ಡ್ರೀಮ್ ವಾಸ್ ಟು ಬಿಕಮ್ ಅ ಫುಟ್ಬಾಲ್ ಪ್ಲೇಯರ್. ಬಟ್ ಆದಮೇಲೆ ಆಸೆ ಹೋಗ್ಬಿಡ್ತು. ಆದಮೇಲೆ ಕ್ರಿಕೆಟ್ ಮೇಲೆ ಫೋಕಸ್ ಆಯಿತು. ಕ್ರಿಕೆಟ್ ಅಂತ ಇದ್ದೆ. ಇವಾಗ ಕ್ರಿಕೆಟು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಆಗ ಅಂದ್ಕೊಬಿಟ್ಟಿದ್ದೀನಿ ಕ್ರಿಕೆಟ್ನೇ ಬಿಟ್ಬಿಟ್ಟು ಇವನು ಅಂತ ಹಂಗೆ ಅಂದ್ಕೊಳ್ಬಿಟ್ರಿ ಗೈಸ್. ಕ್ರಿಕೆಟ್ ನನ್ನ ಬ್ಲಡ್ಡಲ್ಲೇ ಇದೆ. ಸೊ ನೋಡಿ ಗೈಸ್, ಹೀಗೆ ಕೂತಿದ್ದೀನಿ ನಾನು. ಇಲ್ಲೇ ಅಂದ್ರೆ ನಮ್ಮ ಪಕ್ಕದಲ್ಲೇ ಮಾಟಿದೆಯಲ್ಲ, ಆ ಮಾಟಿಗೆ ಹೋಗಿ ಚಿಕನ್ ಮಾಡ್ತಾಯಿದ್ದಲ್ಲ ಅಂದು ಇದಕ್ಕೆ ಏನೋ ವೆಜಿಟೇಬಲ್ಸ್ ಎಲ್ಲ ತಂದೆ. ಹಾಗೆ ನನ್ನ ಇದೊಂದು ತಗೊಂಡೆ ಅಷ್ಟೇ ಗೈಸ್. ನಾನು ಹಿಂಗೆ ಕುತ್ಕೊಂಡು ಫುಲ್ಲು ವ್ಲಾಗ್ ಮಾಡ್ತಾಯಿದ್ದೀನಿ. ಸಾರಿ, ಅದಕ್ಕೊಂದು ಸಾರಿ ಕೇಳ್ತೀನಿ ಗೈಸ್. ಹಾಗೆ ಕ್ಷಮಿಸಿ ಗೈಸ್, ವಿಡಿಯೋ ಎಲ್ಲ ಲೇಟಾಗಿ ಬಂದಿದೆ. ಮಂಡೇ ನಾನು ವ್ಲಾಗೇ ಮಾಡಿಲ್ಲ ಗೈಸ್. ಏನಕ್ಕಂದರೆ ನಾನು ಸ್ಕೂಲಿಂದ ಬಂದೆ, ತಲೆನೋವು ಅಂತ ಬಂದು ಮಲಗಿದ್ದವನು. ಮತ್ತು ಅವತ್ತಿನ ಥರ ಲೇಟಾಗಿದ್ದೆ, ಮುಖ ತೊಳೆದೆ. ನಮ್ಮಮ್ಮ ಫೋರ್ಸ್ಫುಲ್ಲಾಗಿ ಎಬ್ಬರಿಸಿ ನನಗೆ ಏನೋ ಇವನು ಹಂಗೆ ಕುತ್ಕೊತಾನೆ ಅಂದ್ಬಿಟ್ಟು ಒಂದು ಕಾಫಿ ಮತ್ತು ಬ್ರೆಡ್ ಕೊಟ್ಟಿದ್ರು. ಅದನ್ನ ತಿಂದ್ಬಿಟ್ಟು ಅಲ್ಲೇ ಹಾಲಲ್ಲೇ ಮಲಗಿದ್ದೆ ಗೈಸ್. ನಾನು ತಲೆ ಅಷ್ಟು ನೋವ್ತಿದೆ. ಆಮೇಲೆ ಸ್ಯಾರಿಡೋನ್ ಟ್ಯಾಬ್ಲೆಟ್ ಹಾಕ್ಕೊಂಡು ಮತ್ತೆ ಇಲ್ಲಿ ಬಂದು ಮಲ್ಕೊಂಡೆ. ನಮ್ಮ ಅಪ್ಪ ಬಂದರು ಅಂತ, ಪಾಪ ಅವ್ರು ಊಟ ಎಲ್ಲ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಂದೆ. ಊಟ ಮಾಡಿಲ್ಲ ಗೈಸ್, ನನಗೆ ತಿನ್ನೋಕ್ಕೂ ಮೂಡ್ ಬಂದಿಲ್ಲ. ಇಲ್ಲಿ ಬಂದು ಮಲ್ಕೊಂಡು ನೆಕ್ಸ್ಟ್ ಡೇ 7 o'clock ಗೆದ್ದೆ, ಮತ್ತೆ ಮಲ್ಕೊಂಡೆ. ಆಗಿಲ್ಲ, ನಮ್ಮ ಅಮ್ಮನೂ ಹೋಗ್ಬೇಡ ಅಂತಂದ್ಬಿಟ್ರು. ಏನೂ ಅಂದಿಲ್ಲ, ಹೋಗು ಸ್ಕೂಲ್ಗೆ ಅಂತಲ್ಲ. ಆಮೇಲೆ ನಾನೇ ಹಾಲಿಡೇ ಹಾಕಿದೆ, ನನಗಾಗಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮ ಗೊತ್ತಿತ್ತು. ಹಾಗೆ ಆಯಿತು ಗೈಸ್. ಇದೆಲ್ಲ ಪ್ರೀವಿಯಸ್ ಥಿಂಗ್ಸ್ ಗೈಸ್. ಇವಾಗ ನ್ಯೂ ಆಗಿ ಸ್ಟಾರ್ಟ್ ಮಾಡೋಣ, ಏನಂತೀರಾ? ಬನ್ನಿ ಗೈಸ್. ಹಾಗೆ ಏನಂದರೆ ನನ್ನ ಕಿಟ್ನ ಇಲ್ಲೇ ಬಿದ್ದೈತೆ. ಎಷ್ಟು ಬೇಜಾರಾಯ್ತದೆ ಗೊತ್ತಾ. ನನ್ನ ಬಟ್ಟೆ ಎಲ್ಲ ತುಂಬಿಸಿಕ್ಕಿದ್ದೀನಿ. ನಾನು ವೇಸ್ಟ್ ನನ್ನ ಮಗ ಗೈಸ್. ಆದ್ರೂ ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಸಿಕ್ಬಿಟ್ಟಿದ್ದೀನಿ. ನನ್ನ ಕಿಟ್ಟನ್ನ ಹಿಂಗೆ ಇಟ್ಟಿದ್ದೀನಿ ಗೈಸ್ ನಾನು. ಬನ್ನಿ, ಬರೀ ವ್ಲಾಗ್ ಮಾಡ್ತಾಯಿದ್ರೆ ಓದ್ದೆ ಅದ್ಯಾರು ಓದಬೇಕು ಬೇರೆ ಗೈಸ್. ನಾನೇನು ಮಾಡ್ತಾ ಇರ್ಬೋದು ಅಂದ್ಕೊತೀರಾ? ಡಿನ್ನರೆಲ್ಲ ಆಯಿತು ಗೈಸ್, ಚೆನ್ನಾಗಿ ತಿಂದೆ. ಹಾಗೆ ನಾನು ಸ್ಯಾಮ್ ಅನ್ನೋದು ವ್ಲಾಗ್ ಮಾಡ್ತಿದ್ದೆ ಗೈಸ್. 1 million ಆಗಿದೆಯಲ್ಲ. ವ್ಲಾಗ್ ನೋಡುವಾಗ ಮೋಟಿವೇಟ್ ಆಗುತ್ತೆ ಗೈಸ್. ಆದ್ರೇನು ಬಟ್ ಇನ್ನೊಂದು ಅಷ್ಟು ಗೈಸ್, ತುಂಬ ಮೋಟಿವೇಟ್ ಆಗುತ್ತೆ. ಆದ್ರೇನು ನಮಗೊಂದು ಹಠ ಬರುತ್ತೆ, ಮಾಡಲೇಬೇಕು. ಏನಾದರೆ ನೋಡಿ, ಇನ್ಮೇಲೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಗೈಸ್. ಒಂದೇನು ಮಿಸ್ ಆಗೋಲ್ಲ. ಏನೇ ಇದ್ರೂ ಜಸ್ಟ್ ಎಂಜಾಯ್ ಮಾಡಿ. ಸೊ ಮನೆ ಗೈಸ್, ನೋಡೋಣ ಮುಂದೆ ಆಗ್ಬೋದು ಇವತ್ತಿನ ದಿವಸ. ಇವಾಗ ಬ್ಲಾಗ್ ಅಂತ ಗೈಸ್. ಇದು ನೆಕ್ಸ್ಟ್ ಡೇ. ಸೊ ಇವತ್ತಿನ ಬ್ಲಾಗ್ ಇಲ್ಲ ಏನು ಮಾಡ್ತಾಯಿದ್ದೀನಿ ಗೈಸ್. ಇದು ನೆಕ್ಸ್ಟ್ ಡೇನೇ. ನಿಜವಾಗ್ಲೂ ನನ್ನ ಗಾಡಿನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲ ಏನು ಮಾಡ್ತೀನಿ. ಸೊ ನಿಮಗೆ ಕೂಡ ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿಂಬಳ ಆಯ್ತು ಅಂತ ಎಲ್ಲರಿಗೂ ಜೈ ಶ್ರೀ ರಾಮ್.